ನಮಸ್ಕಾರ ರೀ ಎಲ್ಲರೂ ಆರಾಮದ್ರಿ, ಮಸ್ತ್ ಅದರಿ, ಭಾರಿ ಅದರಿ ಅಂತ ಅನ್ಕೊಂತೀನಿ. ನನ್ ಲಾಸ್ಟ್ ವಿಡಿಯೋ ನೋಡಿರ್ಬೇಕು, ಡೇ 1 ಆಫ್ ನ್ಯೂಯಾರ್ಕ್ ವಿಡಿಯೋ ಒಳಗ. ಯಾರ್ ನೋಡಿಲ್ಲ ಹೋಗ್ ನೋಡ್ಕೊಂಬರ್ರಿ. ನಂದ್ ಚಾನಲ್ ಒಳಗ ಐತಿ. ಯಾರ್ ನೋಡಿಲ್ಲ ಅವ್ರಿಗೆ ಇನ್ನೊಂದ್ಸತ ಜಸ್ಟ್ ಒಂದ್ ಸ್ಮಾಲ್ ಲಾಸ್ಟ್ ವಿಡಿಯೋ ನಾನು ಹಾಕ್ತೀನಿ ನೋಡ್ರಿ. ನಾವ್ ಎಲ್ಲೆಲ್ಲಿ ಹೋಗಿದ್ವಿ ಅಂದ್ರೆ ಒನ್ ವರ್ಲ್ಡ್ ಅಬ್ಸರ್ವೇಟರಿ ಹೋಗಿದ್ವಿ, ಆಕ್ಯುಲಸ್ ಸ್ಟೇಷನ್ ಹೋಗಿದ್ವಿ, ಆಮೇಲೆ 9/11 ಮೆಮೋರಿಯಲ್ ಹೋಗಿದ್ವಿ. ಅಂಡ್ ಒನ್ ವರ್ಲ್ಡ್ ಅಬ್ಸರ್ವೇಟರಿ ಫುಲ್ ಟಾಪ್ ವ್ಯೂ ಒಳಗ 100 ಫ್ಲೋರ್ ಒಳಗೆ ಹೋಗಿ ನಾವೆಲ್ಲ ನ್ಯೂಯಾರ್ಕ್ ಸ್ಕೈ ವ್ಯೂ ನೋಡಿದ್ವಿ. ಅಂಡ್ ಪ್ಲಸ್ ನಾಟ್ ಜಸ್ಟ್ ಸ್ಕೈ ವ್ಯೂ ಇನ್ ಡೇ, ಇವನ್ ನೈಟು ನೋಡಿದ್ವಿ. ಭಾರಿ ಚಲೋ ಇತ್ತು. ನಂಗಂದ್ರ ಅದ್ ನೋಡ್ ಭಾಳ ಖುಷಿ ಆಯ್ತು. ನೀವು ಹೋಗಿ ವಿಡಿಯೋ ನೋಡ್ರಿ ಹೆಂಗಿತ್ತು ಏನಿತ್ತು ಅಂತ ಹೇಳಿ. ನಾಟ್ ಜಸ್ಟ್ ದ್ಯಾಟ್, ಅದ ಒನ್ ವರ್ಲ್ಡ್ ಅಬ್ಸರ್ವೇಟರಿ ಆದ್ಮೇಲೆ ನಾವು ಟೈಮ್ ಸ್ಕ್ವೇರ್ಗೂ ಹೋಗಿದ್ವಿ. ನೈಟ್ ಟೈಮ್ ಭಾಳ ಚಲೋ ಇತ್ತು, ಫುಲ್ ಹ್ಯಾಪನಿಂಗ್ ಪ್ಲೇಸ್. 24 ಡಿಸೆಂಬರ್ ಕ್ರಿಸ್ಮಸ್ ಈವ್ ಹೋಗಿದ್ವಿ. ಅಂಡ್ ಸ್ಪೆಷಲಿ ಈ ನ್ಯೂಯಾರ್ಕ್ ಟ್ರಿಪ್ನ ಯಾಕೆ ಮಾಡಿದ್ವಿ ಅಂದ್ರೆ 25th ನನ್ನ ಬರ್ಡೇ ಇತ್ತು, ಡಿಸೆಂಬರ್ 25th ನನ್ನ ಬರ್ಡೇ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ನನಗೋಸ್ಕರ ನ್ಯೂಯಾರ್ಕ್ ಟ್ರಿಪ್ ಪ್ಲಾನ್ ಮಾಡಿದ್ರು. ನಾ ಯಾವತ್ತೂ ನನ್ನ ಮನ್ಸೊಳಗೆ ಅನ್ಕೊಂಡಿರ್ಲಿಲ್ಲ ನಾನು ನ್ಯೂಯಾರ್ಕ್ ಟ್ರಿಪ್ಪು ಮಾಡ್ತೀನಿ ಅಂತ ಹೇಳಿ. ಹಿಂಗ ನಾರ್ಮಲ್ ಯೂಟ್ಯೂಬ್ ವಿಡಿಯೋಸ್, ಸಮ್ ರೀಲ್ಸ್, ನ್ಯೂಯಾರ್ಕ್ ವಿಡಿಯೋಸ್ ನೋಡಿದಾಗೆಲ್ಲ ಓ ವಾವ್ ಎಷ್ಟು ಮಸ್ತ್ ಐತಿ, ಬಟ್ ನಾ ಯಾವಾಗೂ ಹೋಗ್ಬೇಕು ಅಂತ ಹೇಳಿ ನಾ ಯಾವುದೋ ನನ್ನ ಬಕೆಟ್ ಲಿಸ್ಟ್ ಆರ್ ಸಮಥಿಂಗ್ ಹಂಗೇನು ನಾ ಏನು ಮಾಡ್ಕೊಂಡೇ ಇರಲಿಲ್ಲ. ಬರೀ ಇಂಡಿಯಾ ಒಳಗೆ ಇರ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಒನ್ ಡೇ ನಾನು ನ್ಯೂಯಾರ್ಕಿಗೂ ಬರ್ತೀನಿ, ಅದು ನನ್ನ ಬರ್ಡೇ ದಿನಾನೇ ನಾನು ನ್ಯೂಯಾರ್ಕಿಗೆ ಬರ್ತೀನಿ ಅಂತ ಹೇಳಿ ನನಗೆ ಅನ್ಸಿದ್ದಿಲ್ಲ. ಸೊ ನಾನು ಮ್ಯಾನಿಫೆಸ್ಟ್ ಮಾಡಿದ್ದಿಲ್ಲ, ಬಟ್ ನಾ ಇಲ್ಲಿ ಬಂದಿದ್ದು ನಂಗೆ ಭಾಳ ಖುಷಿ ಆಯಿತು. ಇಟ್ಸ್ ಜಸ್ಟ್ ಲೈಕ್ ಡ್ರೀಮ್ ಕಮ್ ಟ್ರೂ, ಆರ್ ಮೇ ಬಿ ನಾ ಡ್ರೀಮೇ ಮಾಡಿದ್ದಿಲ್ಲ, ಅದು ಕಮ್ ಟ್ರೂ ಆಯಿತು. ಭಾಳ ಖುಷಿ ಆಯಿತು. ಆಲ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ನಂಗೆ ನ್ಯೂಯಾರ್ಕ್ ಟ್ರಿಪ್ ಮಾಡಿಸಿದ್ರು. ಇದಕ್ಕೆ ಜಾಸ್ತಿ ಇನ್ನ ಏನ್ ಬೇಕು ಅಂತ ಅನಿಸ್ಬಿಡ್ತು ನನ್ನ ಬರ್ಡೇಗೆ. ನಾ ಅದಕ್ಕೆ ಏನು ಎಕ್ಸ್ಪೆಕ್ಟೇಷನ್ಸ್ ಅವ್ರಿಗೆ ನನ್ನ ಬರ್ಡೇಗೆ ಹಂಗೆ ಮಾಡಿ ಹಿಂಗೆ ಮಾಡಂತ ಏನು ಹೇಳಕ್ಕೆ ಹೋಗಿದ್ದಿಲ್ಲ. ಅವ್ರು ಆಲ್ರೆಡಿ ನ್ಯೂಯಾರ್ಕ್ ಟ್ರಿಪ್ ಪ್ಲಾನ್ ಮಾಡ್ಬಿಟ್ಟು ನಂಗೆ ಭಾಳ ಖುಷಿ ಆಗ್ತದೆ. ಸೊ ಈಗ ಬರ್ರಿ ಡೇ 2 ಟ್ರಿಪ್. ಆ್ಯಂಡ್ ಡೇ 2 ವಾಸ್ 25th ಡಿಸೆಂಬರ್. ದಿಸ್ ವಾಸ್ ಆನ್ ಮೈ ಬರ್ಡೇ. ಕ್ರಿಸ್ಮಸ್ ದಿನ ನೋಡಬೇಕಾಗಿತ್ತು. ಓ ಗಾಡ್, ಫುಲ್ಲಿ ರಶ್, ಎಲ್ಲ ಕಡೆ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಆ್ಯಂಡ್ ನಾವಿದು ಫಸ್ಟ್ ಚಾರ್ಜಿಂಗ್ ಬುಲ್ ಅಂತ, ಆ ಚಾರ್ಜಿಂಗ್ ಬುಲ್ ಹತ್ರ ಹೋಗಿದ್ವಿ. ಆ್ಯಂಡ್ ಅಲ್ಲಿ ನೋಡ್ರಿ ಫುಲ್ ಹಿಂದೆ ಮುಂದೆ ಇಷ್ಟು ಉದ್ದುದ್ದ ಲೈನ್. ಯಾಕಪ್ಪ ಅಂತಂದ್ರೆ ಬರೀ ಅದು ಫೋಟೋ ತಕ್ಕೊಳಕ. ಅದು ಫೋಟೋ ಹೆಂಗೆ ತೆಗ್ಸ್ಕೊಳ್ದು, ಅದ್ರ ತಳಗೆ ಹಿಂದೆ ಹೋಗಿ ಅದು ಬುಲ್ ಟಚ್ ಮಾಡಿದ್ರೆ ಅವ್ರ ಕಡೆ ರೊಕ್ಕ ಬರ್ತಾವಂತ, ಶೇರ್ ಮಾರ್ಕೆಟ್ ಒಳಗೆ ರೊಕ್ಕ ಬರ್ತಾವಂತ. ಅದೇ ಹೇಳಿ ನಿಜಾನೋ ಇಲ್ಲೋ ಗೊತ್ತಿಲ್ಲ, ಬಟ್ ಎಲ್ಲರೂ ಅದನ್ನ ಟಚ್ ಮಾಡಿ ಫುಲ್ ಸೌಂಡ್ಸ್ ಬಿಟ್ಟಾರ. ಅದು ಮಾತ್ರ ಐತಿ. ಆಮೇಲೆ ಅಲ್ಲೆಲ್ಲ ಫುಲ್ ಸುವಿನಿಯರ್ಸ್ ಇಟ್ಟಿದ್ರು. ಚಾರ್ಜಿಂಗ್ ಬುಲ್, ಸ್ವಲ್ಪ ಸಣ್ಣ ಸುವಿನಿಯರ್ಸ್, ಆಮೇಲೆ ನ್ಯೂಯಾರ್ಕ್ ಸುವಿನಿಯರ್ಸ್, ಮ್ಯಾಗ್ನೆಟ್ಸ್ ಅವೆಲ್ಲ ಇಟ್ಟಿದ್ರು. ಬಹಳ ಮುಂಜಾನೆ ಬಂದಿದ್ವಿ ಇಲ್ಲಿ. ಅದಕ್ಕಿನ್ನ ಏನು ಅಷ್ಟು ಅಂಗಡಿಗಳು ಓಪನ್ ಆಗಿದ್ದಿಲ್ಲ. ಬಟ್ ಫೋಟೋಸ್ ತಗೊಳಕ್ ಮಂದಿ ಅಂತೂ ಫುಲ್ ಇದ್ರಪ್ಪ. ಓಕೆ, ಈಗ ಬುಲ್ ನೋಡ್ಕೊಂಡ್ಬಿಟ್ಟು ಸಬ್ವೆ ಒಳಗೆ ಹೋಗತ್ತೀವ್ರಿ. ಸೊ ಎಲ್ಲಿ ಹೋಗತ್ತೀವಿ ಅಂದರೆ ಸೆಂಟ್ರಲ್ ಪಾರ್ಕ್ ನೆಕ್ಸ್ಟ್. ಸೊ ಬೈ ದ ವೇ ನನ್ನ ಕ್ಯಾಪ್ ಇದೆ, ಹೆಂಗೈತಿ? ಮಸ್ತ್ ಐತಲ್ಲ. ಓಕೆ, ಇದೊಂದು ಸ್ವಲ್ಪ ಹಿಡ್ಕೊರಿ. ಓಕೆ, ಈಗ ನನ್ನ ಕ್ಯಾಪ್ ಏನಪ್ಪ ಅಂತಂದರೆ ಹೆಂಗೈತಂದರೆ ಇದನ್ನು ಹಿಂಗೆ ಮುಚ್ಕೊಂಡ್ಬಿಡ್ಬೋದು. ಮುಚ್ಕೊಂಡು ಇಲ್ಲಿ ಇದಕ್ಕೆ ಹಿಂಗೆ ಹಾಕೊಂಡ್ಬಿಟ್ರೆ ಫುಲ್ ಹಿಂಗೆ ಪ್ಯಾಕ್ ಆಗಿಬಿಡ್ತೈತಿ. ಕೆಳಗೆ ಬರೋದಿಲ್ಲ. ಓ ಬೈ ದ ವೇ ನನ್ನ ಲಿಪ್ಸ್ಟಿಕ್ ಎಲ್ಲ ಹಾಕ್ಬಿಟ್ಟೈತಿ. ಓ ಈಗ ಐ ಫೀಲ್ ನೆಗಡಿ ಬಂದ ಅನ್ಸೋದ್ರೆ ಭಾಳ ಥಂಡಿ ಐತಿ ಇವತ್ತು, ಗಾಳಿ ಭಾಳ ಬರತೈತಿ. New York City is one of the oldest and best planned cities. ಆಮೇಲೆ ಇದ್ರದ್ದು subway is well developed and covered almost entire city, which is well designed. ಎಷ್ಟು ಚಲೋತ್ನಾಗೆ ಮಾಡ್ಯಾರ ಅಂದ್ರೆ. and even ಇದು ಅಂಡರ್ಗ್ರೌಂಡ್ ಕನೆಕ್ಷನ್, ಸಬ್ವೇ ಎಲ್ಲ ಅಂಡರ್ಗ್ರೌಂಡ್ ಟನಲ್ಸ್ ಅಲ್ಲೇ ಇರುತ್ತೆ. ಈ ಸಬ್ವೇ ಲೈನ್ಸ್ ಮೇಜರ್ಲಿ ಕವರ್ಸ್ ಆಲ್ 4 to 5 ಮೇಜರ್ ಪಾರ್ಟ್ಸ್. ನ್ಯೂಯಾರ್ಕ್ ಸಿಟಿ ಫಸ್ಟ್ ಇಸ್ ಬ್ರಾಂಕ್ಸ್ ತಳಗಡೆನೆ ಮ್ಯಾನ್ಹ್ಯಾಟನ್ ಬರುತ್ತೆ. ಮ್ಯಾನ್ಹ್ಯಾಟನ್ ಬಾಜು ಕ್ವೀನ್ಸ್, ಅಂಡ್ ಕ್ವೀನ್ಸ್ ತಳಗ ಬ್ರುಕ್ಲಿನ್. ಇವನ್ ಒಂದ್ ಸ್ಮಾಲ್ ಐಲ್ಯಾಂಡ್ ಐತಿ. ಅವೆಲ್ಲ ಸಬ್ವೇ ಲೈನ್ಸ್ ಕವರ್ ಮಾಡ್ತೈತಿ. ಅವೆಲ್ಲ ಏನ್ ಕಲರ್ಫುಲ್ ಲೈನ್ಸ್ ಏನ್ ಕಾಣತ್ತಾವಲ್ಲ, ಅವೆಲ್ಲ ಸಬ್ವೇ ಲೈನ್ಸ್ ಕವರ್ಸ್ ಹೋಲ್ ಸಿಟಿ. ಅಂಡ್ ಯಾವುದೇ ಪಾರ್ಟಿಗೆ ಹೋಗ್ಬೇಕಂದ್ರು ಯು ಕ್ಯಾನ್ ಟೇಕ್ ಸಬ್ವೇಸ್. ಕರೆಕ್ಟ್ ಆಗಿ ನೀವು ಜಲ್ದಿ ಹೋಗಿ ಮುಟ್ಟುವಂಗ ಸಬ್ವೇ ಲೈನ್ಸ್ ಎಲ್ಲದಕ್ಕೂ ಕನೆಕ್ಟೆಡ್ ಇರ್ತೈತಿ. ಅಂಡ್ ಈ ಸಬ್ವೇ ಲೈನ್ಸ್ ಆಮೇಲೆ ಎಲ್ಲಿ ಹೆಂಗ್
ಹೆಂಗೆ ಹೋಗಬೇಕು ಅಂತ ಹೇಳಿ ದೇ ಹ್ಯಾವ್ ದೇರ್ ಓನ್ ನ್ಯೂಯಾರ್ಕ್ ಸಿಟಿ ಮ್ಯಾಪರ್ ಅಂತ ಹೇಳಿ ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಂದ್ರೆ ಭಾಳ ಈಸಿ ಆಗಿಬಿಡುತ್ತೆ. ನ್ಯೂಯಾರ್ಕ್ ಸಿಟಿ ಫುಲ್ ತಿರುಗಾಡಕ್ಕೆ ನಿಮಗೆ ಎಲ್ಲಿ ಹೋಗ್ಬೇಕು ಹೆಂಗೆ ಹೋಗಬೇಕು ಅನ್ನೋ ಕ್ವಶನ ಬೇಡ. ಡೈರೆಕ್ಟ್ಲಿ ಆ ಆ್ಯಪ್ ಒಳಗೆ ಜಸ್ಟ್ ಸೋರ್ಸ್ ಟು ಡೆಸ್ಟಿನೇಷನ್ ಹಾಕಿದ್ರೆ ಸಾಕು. ನೀವು ಎಲ್ಲಿ ನಿಂತೀರ ಅಲ್ಲಿಂದನೇ ನಿಮಗೆ ತೋರಿಸ್ತೈತಿ ಯಾವ ಸ್ಟೇಷನ್ಗೆ ಹೋಗಬೇಕು, ಎಷ್ಟು ದೂರ ಐತಿ, ಆರ್ ಮೇ ಬಿ ಆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಎಷ್ಟು ನಡಿಬೇಕು, ಆಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಸ್ಟೇಷನಿಂದ ನಿಮ್ಮ ಡೆಸ್ಟಿನೇಷನ್ ನಡ್ಕೊಂತ ಹೋಗೋದು ಎಷ್ಟು ದೂರ ಆಗುತ್ತೆ ಅಂತ ಹೇಳಿ ಫುಲ್ ಡೀಟೇಲ್ ಆಗಿ ಗೊತ್ತಾಗ್ಬಿಡುತ್ತೆ. ಯೂಶಲಿ ಸಬ್ವೆ ಸ್ಟೇಷನ್ ಅಂಡರ್ಗ್ರೌಂಡ್ ಆಗಿರೋದ್ರಿಂದ ನಮಗೆ ಗೊತ್ತಾಗಂಗಿಲ್ಲ ಎಲ್ಲಿ ಸಬ್ವೆ ಸ್ಟೇಷನ್ ಐತಿ ಏನು ಐತಿ ಅಂತ ಹೇಳಿ. ಸೊ ದಿಸ್ ಆ್ಯಪ್ ಹೆಲ್ಪ್ಸ್ ಅ ಲಾಟ್. ಎಲ್ಲಿ ಎಕ್ಸಾಕ್ಟ್ಲಿ ನಿಮಗೆ ಸಬ್ವೆ ಸ್ಟೇಷನ್ ಎಂಟ್ರಿ ಐತಿ, ಎಕ್ಸಿಟ್ ಐತಿ, ಆಮೇಲೆ ಯಾವ ಸೈಡ್ ಆಫ್ ಎಕ್ಸಿಟ್ ತಗೋಬೇಕು ನಿಮ್ಮ ಡೆಸ್ಟಿನೇಷನ್ಗೆ ಹೋಗ್ಬೇಕಂತಂದ್ರೆ. ಸೊ ನೀವು ಯಾರಾದರೂ ನ್ಯೂಯಾರ್ಕ್ ಬರತ್ತೀರಿ, ಸಬ್ವೆ ಸ್ಟೇಷನ್ಸೇ ಆಫ್ ಮಾಡತ್ತೀರಿ ಅಂತಂದ್ರೆ ಆ ಆ್ಯಪ್ ಹೆಲ್ಪ್ಸ್ ಅ ಲಾಟ್. ನಾ ಆ್ಯಪ್ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಒಳಗೆ ಹಾಕ್ತೀನಿ. ಸೊ ಹೋಗಿ ಚೆಕ್ ಮಾಡಿರಿ, ಡೌನ್ಲೋಡ್ ಮಾಡ್ಕೊರಿ. ಆ ಆ್ಯಪ್ ಭಾಳ ನಿಮ್ಮ ಟ್ರಿಪ್ನ ಈಸಿ ಮಾಡಿಬಿಡುತ್ತೆ ಆ್ಯಪ್. ನನ್ನ ಮಂಕಿ ಕ್ಯಾಬ್ ಬಗ್ಗೆ ಆಗ ಹೇಳತ್ತಿದ್ದು ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಈ ಮಂಕಿ ಕ್ಯಾಬ್ ಒಳಗಡೆ ಫುಲ್ಲು ಹಿಂಗೆ ನೈಸ್ ಫರ್ ಮಟೀರಿಯಲ್ ಐತಿ. ಸೊ ದಟ್ ಗಿವ್ಸ್ ಯು ನೈಸ್ ವಾರ್ಮ್ ಆ್ಯಂಡ್ ದಿಸ್. ಆಮೇಲೆ ಏನಂದರೆ ಮಂಕಿ ಕ್ಯಾಪಿಗೆ ನೀವು ಮುಖಾನೂ ಕವರ್ ಮಾಡ್ಕೋಬೋದು ರೀ. ಇಲ್ಲಿ ಹಿಂಗೆ 2 ಗುಂಡಿ ಕೊಟ್ಟಾರ, ಇದು 2 ಗುಂಡಿ. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಇದೇನು ತಳಗಿಂದ ಏನೈತಲ್ಲ ಹಿಂಗೆ ಮಾಡಿ ನಿಮ್ಮ ಮುಖಾನ ಹಿಂಗೆ ಕವರ್ ಮಾಡ್ಕೋದು. ನಾನು ಲಾಸ್ಟ್ ಗುಂಡಿಗೆ ಹಾಕೀನಿ, ಇದನ್ನೇ ಇಲ್ಲಿ ಹಾಕಿ ಇಲ್ಲಿ ಇನ್ನೊಂದು ಹೋಲ್ ಐತಿ, ಇದೊಂದು ಹೋಲ್ ಐತಿ, ಇದನ್ನ ಇಲ್ಲಿ ಹಾಕಿ ಇದನ್ನ ಇಲ್ಲಿ ಹಾಕಿ ಫುಲ್ ಮುಖ ಎಲ್ಲ ಕವರ್ ಆಗ್ತೈತಿ. ನನ್ನ ಮುಖಕ್ಕೆ ಇದಿಷ್ಟೇ ಸಾಕು ಅಂತ ಹೇಳಿ ಇಷ್ಟ ಹಾಕ್ಕೊಂಡೀನಿ. ಬೇಕಂದಾಗ ಮ್ಯಾಕ್ ತೊಗೊತೀನಿ, ಬೇಡ ಅಂದಾಗ ಹಿಂಗೆ ಹಾಕ್ಕೊತೀನಿ. ಸೊ ಇದು ನನ್ನ ಮಂಕಿ ಕ್ಯಾಬ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ. ಇದು ಸೆಂಟ್ರಲ್ ಪಾರ್ಕಿಗೆ ಬಂದ್ವಿ. ಭಾಳ ಥಂಡಿ ಐತಿ, ಆಲ್ಮೋಸ್ಟ್ ಎಷ್ಟೈತಿ -3 ಏನೋ ಐತಿ ಆ್ಯಂಡ್ ಫೀಲ್ಸ್ ಲೈಕ್ -7 or -4 ಸಮಥಿಂಗ್ ಲೈಕ್ ದ್ಯಾಟ್. ನೋಡತ್ತಿರ್ಬೇಕು ಆಲ್ರೆಡಿ ಭಾಳ ಥಂಡಿಗೆ ಫುಲ್ ಕವರ್ ಆಗಿಬಿಟ್ಟಿವಿ. ವಿಡಿಯೋ ಮಾಡ್ಬೇಕಂತ ಹೇಳಿ ಒಂದು ಕೈ ಓಪನ್ ಇಟ್ಟೀನಿ, ಅದು ಫುಲ್ ಥಂಡಿಯಾಗಿ ನನಗೆ ಕೈ ಐತೋ ಇಲ್ಲ ಅಂತ ಫೀಲ್ ಆಗತ್ತೆ. ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ. ಆದಷ್ಟು ಎಷ್ಟು ವಿಡಿಯೋ ಮಾಡೋಕ್ಕಾಗತ್ತೆ ಅಷ್ಟು ಮಾಡ್ತೀನಿ. ಆ್ಯಂಡ್ ಮೋಸ್ಟ್ಲಿ ನನಗೆ ಅವ್ರಿಗಿಬ್ರಿಗೆ ನೆಗಡಿ ಬಂದಂಗೆ ಅನ್ಸಾತೈತಿ, ಮೂಗು ಸೋರಿ ಆಗ್ತೈತಿ. ನ್ಯೂಯಾರ್ಕ್ ವೈಬ್ಸ್ ಸ್ಟಿಲ್ ದೇರ್. ಅಯ್ಯೋ, ಇನ್ನೊಂದು ಗ್ಲೌಸು. ಇದು ಗ್ಲೌಸ್ ಇಲ್ಲಿ ತೊಗೊಂಡಿದ್ದಂತಲ್ಲ, ಇಂಡಿಯಾಯಿಂದ ಡೆಕಾತ್ಲಾನ್ ಒಳಗೆ ತೊಗೊಂಬಂದಿದ್ದು. ಅದೇ ಐತೆ ನನ್ನ ಹತ್ರ. ಅದೇ ಚಲೋ ಮಸ್ತ್ ವಾರ್ಮ್ ಆಗತೈತಿ. ಬಟ್ ಇದು ಈಗಷ್ಟೇ ತಿಳಿದೈತಿ, ಸ್ನೋ ಬರುವಾಗೆಲ್ಲ ಆಗಂಗಿಲ್ಲ. ಫುಲ್ ಕೈಯೆಲ್ಲ ನೀರು ಬಿಟ್ಟು ಐಸ್ ಥಂಡಿ ಆಗಿಬಿಡ್ತೈತಿ. ಬಟ್ ಇಟ್ಸ್ ಓಕೆ. ನಾವು ಲೆಟ್ಸ್ ಗೋ ಟು ಸೆಂಟ್ರಲ್ ಪಾರ್ಕ್. ವಿ ಆರ್ ಆಲ್ರೆಡಿ ಎಟ್ ದ ಸೆಂಟ್ರಲ್ ಪಾರ್ಕ್. ಓಕೆ, ಸೆಂಟ್ರಲ್ ಪಾರ್ಕ್ ಆಲ್ರೆಡಿ ಎಲ್ಲರೂ ಓಡ್ತಾವ್ರೆ, ಬರ್ತಾವ್ರೆ, ತಿರುಗ್ತಾವ್ರೆ. ಬಟ್ ಇನ್ನು ಒಳಗೆ ಹೋಗ್ಬೇಕು, ಇಲ್ಲಿ ಹೊರಗಡೆನೆ. ಡೇ 1ಕಿಂತ ಡೇ 2 ಒಳಗೆ ಇನ್ನೂ ಭಾಳ ಥಂಡಿ ಆಗೈತಿ. ಫುಲ್ ಅಟ್ಲೀಸ್ಟ್ ಡೇ 1 ಒಳಗೆ ಒಂದು ಸ್ವಲ್ಪ ಸೂರ್ಯ ಕಾಣತ್ತಿದ್ದ. ಡೇ 2 ಒಳಗಂತೂ ನೀವು ನೋಡ್ರಿ ಫುಲ್ ಕ್ಲೌಡಿ ಆಗಿಬಿಟ್ಟೈತಿ, ಸೂರ್ಯ ಕಾಣವಲ್ಲಾಗ್ಯಾನ. ಆ್ಯಂಡ್ ಗಾಳಿನೂ ಭಾಳ ಬಿಟ್ಟೈತಿ, ಭಾಳ ಥಂಡಿ ಆಗತ್ತಿತ್ತು. ನಾ ಇದು ಮಂಕಿ ಕ್ಯಾಪ್ ಅಮೆಝಾನ್ ಒಳಗೆ ಆರ್ಡರ್ ಮಾಡಿದ್ದೆ. ಓ ಗಾಡ್, ಅದ ನನಗೆ ಭಾಳ ಹೆಲ್ಪ್ ಆಗೈತಿ ನ್ಯೂಯಾರ್ಕ್ ಟ್ರಿಪ್ ಒಳಗೆ. ಯಾಕಂದ್ರೆ ಥಂಡಿ ಒಳಗೆ ಮುಖಾನು ಫುಲ್ ಕೆಂಪಗೆ ಜಮ್ಗಾಟ್ ಬಿಡಾಕತ್ತಿತ್ತು, ಮುಖಾನು ಹೆಂಗೋ ಕವರ್ ಮಾಡಬೇಕು ಅಂತ ಅನ್ಸತ್ತಿತ್ತು. ಸೊ ಈ ಮಂಕಿ ಕ್ಯಾಪ್ ನಂಗೆ ಭಾಳ ಯೂಸ್ಫುಲ್ ಆಯಿತು, ಮುಖಾನು ಕವರ್ ಮಾಡ್ಕೊಂಡು. ಆ್ಯಂಡ್ ಇನ್ನು ಅದರ್ ವೇ ಹೇಳಬೇಕಂದ್ರೆ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣೋಕ್ಕೂ ಭಾಳ ಚಲೋ ಅನ್ನಿಸ್ತು. ಇದು ಸೆಂಟ್ರಲ್ ಪಾರ್ಕ್ ಏನಂತಂದ್ರೆ ಮ್ಯಾನ್ಹ್ಯಾಟನ್ ಸೆಂಟ್ರ್ ಒಳಗೆ ಐತಿ. ಆ್ಯಂಡ್ ಅದ್ರ ಸುತ್ತಲೆಲ್ಲ ಫುಲ್ ಬಿಲ್ಡಿಂಗ್ಸ್ ಕವರ್ ಆಗೈತಿ. ಇವನ್ ಇದೊಂದು ಸ್ಕೈಲೈನ್ ವ್ಯೂ ಐತಿ, ಅದನ್ನು ತೋರಿಸ್ತೀನಿ. ಬಿಲ್ಡಿಂಗ್ ಸ್ಕೈಲೈನ್ ವ್ಯೂ ಐತಿ, ಭಾಳ ಚಲೋ ಕಾಣ್ತೈತಿ. ಅಲ್ಲಿನೂ ಹೋಗುತ್ತೀವಿ ನೆಕ್ಸ್ಟ್. ನೋಡುಂಬರ್ರಿ. ಈಗ ನ್ಯೂಯಾರ್ಕ್ ಸಿಟಿ ತುಂಬ ಬರೀ ಬಿಲ್ಡಿಂಗ್ ಅದಾವೆ. ಫುಲ್ಲಿ ಪ್ಲ್ಯಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ರೋಡ್ಸು ಬಿಲ್ಡಿಂಗ್ಸು ಎಲ್ಲ ಮಾಡ್ಯಾರ. ಬಟ್ ಅಲ್ಲೆಲ್ಲಿಗೆ ಎಲ್ಲಿ ಖಾಲಿ ಜಾಗ ಗಾರ್ಡನ್ ಅಂತ ನಾ ಎಲ್ಲಿ ಜಾಸ್ತಿ ನೋಡಲಿಲ್ಲ. ಬಟ್ ಈ ಸೆಂಟ್ರಲ್ ಪಾರ್ಕ್ ಅಂತೂ ಫುಲ್ ಆ್ಯಕ್ಚುಲಿ ಈಗ ವಿಂಟರ್ ಐತಂತ ಹೇಳಿ ಅಷ್ಟೇನು ಗ್ರೀನರಿ ಇಲ್ಲ, ಫುಲ್ ಎಲ್ಲ ಎಲಿ ಬಿದ್ದು ಹೋಗ್ಬಿಟ್ಟಾವ. ಬಟ್ ಯೂಶಲಿ ಇದು ಪಾರ್ಕ್ ಭಾಳ ಗ್ರೀನ್ ಆ್ಯಂಡ್ ಗ್ರೀನರಿ ಮಸ್ತ್ ಚಂದ ಕಾಣಿಸ್ತೈತಿ. ಎಲ್ಲರ ಬಾತ್ಕೊಳ್ಳಿ ನೀರಿನ ಮ್ಯಾಗ ನಡೆಯೋದು ಓಡೋದು ನೋಡಿರೇನ್ರಿ? ಎಲ್ಲಿ ನೋಡಿಲ್ಲ ಅಂದ್ರೆ ಇಲ್ಲೇ ನೋಡ್ರಿ ಹೆಂಗ್ ನಡ್ಯಾಕತ್ತಾವ ಅಂತ ಹೇಳಿ. ನೀರಿನ ಮ್ಯಾಗ ಹತ್ಕೊಳ್ಳಿ, ಫುಲ್ ಲೇಕ್ ಫ್ರೀಸ್ ಆಗಿ ಹೋಗ್ಬಿಟ್ಟೈತಿ, ನೀರೆಲ್ಲ ಐಸ್ ಆಗೈತಿ. ಇಲ್ಲಿ ನೋಡೋಗ್ಬೋದು ಅದಕ್ಕೆಲ್ಲ ನಡ್ಯಾಕತ್ತಾವ ನೀರಿನ ಮ್ಯಾಗ ಹಾರಾತಾವ್ ನಡ್ಯಾತಾವ್. ಬಟ್ ನೀರಾಗ
ಇಲ್ಲ నేను చూస్తున్నా చేతి కళ్ళతో పాప డగ్గొಳಗೆ ನಡೆಯೋಕ್ಕಾಗಲ್ಲ ಜಾರಾತ ನೀರು ಕಾಲು ಇಟ್ಟರೆ ಜಾರಾತ ಪಾಪ ನಾ ಕಾಲು ಇಟ್ಟರೆ ಹೆಂಗಾಗ್ಲಿಕ್ಕೆ ಇಲ್ಲಿ ಜಾರಾತ ಜಾರದವ್ರ ಕಾಲ ಪಾಪಕ್ಕೆ ತಿನ್ನಕ್ಕೆ ಮೀನೂ ಇಲ್ಲ ಏನೂ ಇಲ್ಲ ಏನು ತಿನ್ಬೇಕು ಉಳ್ಳಾಕಗಳು ಇದು ನೋಡಿದೆ ಕ್ಯಾಟ್ ವಾಕ್ ಮಾಡತ್ತದ ಅನ್ಸುತ್ತೆ ಕ್ಯಾಟ್ ಹೆಂಗೆ ನಡೆಯತ್ತ ಪಾಪಚ್ಚಿ ಫುಲ್ ಲೇಕ್ ಎಲ್ಲ ಐಸಾಗಿ ಹೋಗ್ಬಿಟ್ಟೈತಿ ಥಂಡಿಗೆ ಪಾಪ ಡಕ್ಕಿಗೆ ತಿನ್ನಕ್ಕೆ ಏನೂ ಇಲ್ಲ ತಿನ್ಬೇಕಂತ ಹೇಳಿ ಬಾಯಿ ತಳಗೆ ನೀರಾಗ ಹಾಕ್ತೈತಿ ಏನೋ ಕಾಣಿಸ್ತದ ಅಂತ ಹೇಳಿ ಬಟ್ ಅದಕ್ಕೆ ತಿನ್ನಕ್ಕೆ ಏನೂ ಇಲ್ಲೇ ಇಲ್ಲ ಆ್ಯಂಡ್ ನಡೆಯೋದು ನೋಡ್ರಿ ಪಾಪ ಎಷ್ಟು ಕಾನ್ಷಿಯಸ್ಸಿಂದ ನಡೆಯಾಕತ್ತಾವು ಕಾಲು ಜಾರಾಕತ್ತಾವ ಪಾಪ ಈ ಸೆಂಟ್ರಲ್ ಪಾರ್ಕ್ ಒಳಗೆ ಈವನ್ ಇದು ಲೇಕು ಐತಿ ಲೇಕ್ ಒಳಗೆ ಬೋಟ್ಸ್ ಅವನು ಎಲ್ಲ ಇಟ್ಟಾರ ಸಮ್ಮರ್ಸ್ ಒಳಗೆ ಬಂದ್ರೆ ಬೋಟ್ ಒಳಗೆಲ್ಲ ಕುಂತ್ಕೊಂಡು ಬೋಟಿಂಗ್ ಎಲ್ಲ ಇರುತ್ತೆ ಬಟ್ ಈಗೆಲ್ಲ ಐಸ್ ಆಗೋಗೈತಿ ಅಂತ ಹೇಳಿ ಬೋಟಿಂಗ್ ಎಲ್ಲ ಕ್ಲೋಸ್ ಮಾಡ್ಯಾರ ಬಿಕಾಸ್ ಫುಲ್ ಐಸ್ ಆಗೋಗೈತಿ ಪಾಪ ನೋಡಿದ್ರಲ್ಲ ಡಕ್ಕಿಗೆ ನಡ್ಯಾಕೆ ಬರುವಲ್ತು ತಿನ್ನಕ್ಕೇನೂ ಇಲ್ಲ ನೋಡಕ್ಕೆ ಬಂದವ್ರು ಒಂದು ಸ್ವಲ್ಪ ಏನೇನೋ ಫೀಡ್ ಮಾಡತ್ತಿದ್ರ ಅದಷ್ಟ ತಿನ್ನತ್ತಿದ್ದವು ಬೋಟ್ ಡಕ್ಸ್ ಅವು ನ್ಯೂಯಾರ್ಕ್ ಒಳಗೆ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಒಳಗೆ ಇದು ಒಂದು ಅಟ್ರಾಕ್ಷನ್ ಸೆಂಟ್ರಲ್ ಪಾರ್ಕ್ ನ್ಯೂಯಾರ್ಕ್ ಬಂದವರೆಲ್ಲರೂ ಜಾಸ್ತಿ ಸೆಂಟ್ರಲ್ ಪಾರ್ಕ್ ಒಳಗೂ ಬಂದು ತಿರುಗಾಡಿ ಮಾಡಿ ಹೋಗ್ತಾರೆ ನಾಟ್ ಜಸ್ಟ್ ಟೂರಿಸ್ಟ್ ಅಟ್ರಾಕ್ಷನ್ ಯಾರು ನ್ಯೂಯಾರ್ಕ್ ಒಳಗೆ ಇರ್ತಾರಲ್ಲ ಅವರು ಮೋಸ್ಟ್ಲಿ ವೀಕೆಂಡ್ಸ್ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ನ್ಯೂಯಾರ್ಕ್ ಪಾರ್ಕ್ ಒಳಗೆ ಸಮ್ಮರ್ಸ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ಕೊಂತೀನಿ ಸಮ್ಮರ್ಸ್ ಒಳಗೆ ಯೂಶ್ವಲಿ ಜಾಸ್ತಿ ಬರ್ತಿರ್ಬೇಕು ಈಗ ವಿಂಟರ್ ಎಲ್ಲ ಜಾಸ್ತಿ ಮನೆ ಒಳಗೆ ಇರ್ತಾರೆ ಬಟ್ ಇಲ್ಲಿ ಎಲ್ಲ ಜಾಸ್ತಿ ವೀಕೆಂಡ್ಸಿಗೆಲ್ಲ ಬರ್ತಾರ ಆ್ಯಂಡ್ ಇದು ಫೌಂಟೇನ್ ಯೂಶ್ವಲಿ ಫೌಂಟೇನ್ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಥಂಡಿ ಅಂತ ಹೇಳಿ ನೀರು ಫೌಂಟೇನು ಎಲ್ಲ ಬಂದ್ ಮಾಡ್ಯಾರ ಆ್ಯಂಡ್ ದಿಸ್ ಇಸ್ ದ ಫೇಮಸ್ ಸ್ಪಾಟ್ ಶಾರುಖ್ ಖಾನ್ ಇಲ್ಲಿ ಬಂದು ಒಂದು ಮೂವಿ ಶೂಟಿಂಗ್ ಆಗಿತ್ತು ಯಾವ ಮೂವಿ ಅಂತ ಹೇಳಿ ಕಾಮೆಂಟ್ಸ್ ಒಳಗೆ ಹೇಳ್ರಿ ಯಾವ ಮೂವಿ ಅಂತ ಮೋಸ್ಟ್ಲಿ ನಿಮಗೆ ಗೊತ್ತಿರ್ಬೋದು ಈ ಸ್ಪಾಟ್ ನೋಡೋದ್ ಕೂಡ ನೆನಪಾಗ್ಬಿಡುತ್ತೆ ಭಾಳ ಫೇಮಸ್ ಸಾಂಗ್ ಐತಿ ಈ ಸೆಂಟ್ರಲ್ ಪಾರ್ಕ್ ಒಳಗೆ ಶೂಟ್ ಮಾಡ್ಯಾರ 1-2-3 ಲೊಕೇಶನ್ ಒಳಗೆ ಶೂಟ್ ಮಾಡ್ಯಾರ ಇವತ್ತಿನ ನನ್ನ ಡ್ರೆಸ್ ತೋರ್ಸಕ್ಕಾಗತ್ತಿಲ್ಲಲ್ಲ ನಿಮಗೆ ಈ ವಿಡಿಯೋ ಒಳಗೆ ನಾನು ಡ್ರೆಸ್ ತೋರ್ಸಕ್ಕೆ ಹಿಂಗೆ ನಾರ್ಮಲ್ ಒಂದು ವಾಕ್ ಶೂಟ್ ಮಾಡೋಣ ಅಂತೇಳಿ ನನ್ನ ಹಸ್ಬೆಂಡ್ ಕೈಯಾಗ ಕೊಟ್ಟು ಶೂಟ್ ಮಾಡಕ್ಕೆ ಹಚ್ಚಿದ್ದೆ ಅವರು ಫುಲ್ ನಗಾಕತ್ತಾರನ್ನ ಹೆಂಗೆ ನಡೆಯೋದು ನೋಡಿ ಪ್ಲೀಸ್ ನೀವು ಯಾರು ನಗಬೇಡ್ರಿ ಬಟ್ ಹೇಳ್ಬೇಕಂದ್ರೆ ನಮ್ಮ ಡ್ರೆಸ್ಸ ಕಾಣತ್ತಿಲ್ಲ ಫುಲ್ ಬ್ಲ್ಯಾಕ್ ಹಾಕ್ಬಿಟ್ಟೆ ಲೈಟ್ ಇಲ್ಲ ಕರೆಕ್ಟಾಗಿ ಹೆಂಗೋ ಕಾಣಕತ್ತೈತಿ ಇದ ಜಾಗದೊಳಗ ಶಾರುಖ್ ಖಾನ್ದು ಒಂದು ಸಾಂಗ್ ಮೂವಿ ಸಾಂಗ್ ಒಂದು ಶೂಟ್ ಮಾಡಿದ್ರು ಯಾವ ಸಾಂಗ್ ಅಂತ ಹೇಳ್ರಿ ನೀವೇ ಇಲ್ಲಿಂದನೇ ಹಿಂಗೆ ಓಡ್ಕೊಂತ ಬಂದಿದೆ ಹಿಂಗೆ ಟಕ 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 ಇದು ಸ್ಪಾಟ್ ಆ್ಯಕ್ಚುಲಿ ಇದು ಒಳಗಿಂದ ಹೋಗಿ ತೋರಿಸ್ಬೇಕಂದ್ರೆ ನಿಮಗೆ ನೈಸ್ ಆರ್ಟ್ ಎವ್ರಿಥಿಂಗ್ ಐತಿ ಇಲ್ಲೆಲ್ಲ ಏನೈತಿ ಅಂತ ನಂಗೆ ಗೊತ್ತಿಲ್ಲ ಆ್ಯಂಡ್ ಸಮ್ ಮ್ಯೂಸಿಕ್ ಬರ್ಸ್ತಾವ್ರೆ ಈ ಸೆಂಟ್ರಲ್ ಪಾರ್ಕ್ ಭಾಳ ದೊಡ್ಡದೈತಿ ಫುಲ್ ನಡ್ಕೊಂಡು ತಿರುಗಾಡ್ಬೇಕು ಒಂದು ಆರ್ ಎಲ್ಸ್ ಇಲ್ಲಿ ಸೈಕಲ್ಸ್ ಅವೈಲೇಬಲ್ ಇರ್ತಾವ ಹೊರಗೆ ಸೈಕಲ್ ತೊಗೊಂಡು ತಿರುಗಾಡ್ಬೋದು ನಮಗಂತೂ ನಡೆದು ಫುಲ್ ಕಾಲು ನೋಸ್ಬಿಡಾಕತ್ತಿತ್ತು ಆಮೇಲೆ ಅದು ಫೌಂಟೇನ್ ನೋಡ್ಕೊಂಡು ಹೊರಗೆ ಬಂದ್ವಿ ಅಲ್ಲೊಂದು ಸ್ವಲ್ಪ ಏನೇನೋ ತಿನ್ನಕಂತ ಹೇಳಿ ಸಣ್ಣ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು ಆ್ಯಂಡ್ ಹೊರಗೆ ಹಿಂಗೆ ದೊಡ್ಡ ಬಬಲ್ಸ್ ಮಾಡಾಕತ್ತಿದ್ರು ನಾಗಳೇ ಹೇಳ್ದಂಗೆ ಈ ಸೆಂಟ್ರಲ್ ಪಾರ್ಕಿಗೆ ಒಂದು ಸಮ್ಮರ್ ಒಳಗೆ ಬರಬೇಕು ಫುಲ್ ಗ್ರೀನರಿ
ಮಸ್ತ್ ಇರುತ್ತ. ಇಲ್ಲ ಈ ತರ ಹಿಂಗ್ ಕೋಲ್ಡ್ ಇದ್ದಾಗ ಬಂದ್ರೆ ನಡ್ಯಾಕ್ ಆಗಂಗಿಲ್ಲ ಅಂಡ್ ಯು ಡೋಂಟ್ ಗೆಟ್ ಟು ಸಿ ಗ್ರೀನರಿ ಆಫ್ ದ ಸೆಂಟ್ರಲ್ ಪಾರ್ಕ್. ಈಗೆಲ್ಲಾ ಎಲ್ಲಿ ಬಿದ್ಬಿಟ್ಟು ಬರೀ ಕಟಗಿನೇ ಕಾಣಕತ್ತಾವು. ನೋಡಕ್ ಸೆಂಟ್ರಲ್ ಪಾರ್ಕ್ ಅಲ್ಲಲ್ಲಿಗೆ ಭಾಳ ಚಲೋ ಮಾಡ್ಯಾರ ಅಂಡ್ ಫುಲ್ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಯಾರ. ಭಾಳ ಚಲೋ ಅನ್ನಿಸ್ತು. ಮೋಸ್ಟ್ಲಿ ಈಗ ಸ್ನೋ ಬರುವಾಗೆಲ್ಲ ಇನ್ನೂ ಚಂದ ಅನ್ಸೈತೆ ಅನ್ಕೋತೆ. ಅವಾಗ ಫುಲ್ ವೈಟ್ ಲೈನ್ ಆಗಿಬಿಟ್ಟೈತಿ. ಫುಲ್ ಟ್ರೀಸ್ ಮ್ಯಾಗು ಎಲ್ಲ ಸ್ನೋ ಬಂದ್ ಬಿತ್ತಿರತ್ತ. ವಾವ್, ಚಂದ ಅನಿಸ್ತಿರ್ಬೋದು ಅವಾಗ. ಮತ್ತೊಳ್ಳಿ ಎಸ್, ಇದನ್ನ ಹೇಳಿದ್ದು ಸ್ಕೈ ಲೈನ್. ಹಿಂಗ ಇಲ್ಲಿನೂ ನಿಂತು ಫೋಟೋ ತಗೋಬಹುದು. ಅಲ್ಲೊಂದು ಫುಲ್ ಒಂದು ಗಾರ್ಡನ್ ಥರ ಹಿಂಗೆ ಓಪನ್ ಏರಿಯಾ ಇರ್ತೈತಿ, ಅಲ್ಲಿ ಹೋಗಿ ಫೋಟೋ ತಗೋಬಹುದು. ಬಟ್ ಅದೇನು ಈ ನಾವು ಹೋದಾಗ ಕ್ಲೋಸ್ ಆಗಿತ್ತು. ಇದ ಹೇಳಿದ್ದು ನಾನು, ಕ್ಲೋಸ್ ಆಗಿಬಿಟ್ಟೈತಿ, ಅಲ್ಲಿ ಹೋಗಿ ಫೋಟೋ ತಗೊಳಕ್ಕಾಗಲಿಲ್ಲ. ಅದಕ್ಕೆ ಇಲ್ಲೇ ಮುಂದೆ ನಿಂತೊಂದು ಸ್ವಲ್ಪ ಫೋಟೋ ಸೆಷನ್ ಮಾಡಿದ್ವಿ. ಎಲ್ಲೋದ್ರೂ ಫೋಟೋಸ್ ಆರ್ ಮಸ್ಟ್. ನಮಗೆ ಫೋಟೋಸ್ ಎಲ್ಲೋದ್ರೂ ಬೇಕು ಹುಡುಗಿಯರಿಗೆ. ನಾವು ಫೋಟೋಸ್ ಎಲ್ಲ ತಗೊಂಡ್ವಿ. ಆಮೇಲೆ ಅಲ್ಲಂತೂ ನೋಡ್ಬೇಕು ಇಷ್ಟು ಪೀಜನ್ಸ್ ಇದ್ದು. ಓ ಮೈ ಗಾಡ್, ನಂಗೆ ಗೊತ್ತಿಲ್ಲ ಇಲ್ಲಿ ಪೀಜನ್ಸು ಸ್ಕ್ವಿರಲ್ಸು ನಾನೆಲ್ಲ ನೋಡ್ತಾ ಇದ್ದೆ. ಓ ಮೈ ಗಾಡ್, ಎಷ್ಟು ದಪ್ಪು ಇದ್ದು ಅಂದ್ರೆ ಭಾಳ ಡುಮ್ಕಿದ್ದು. ಯಾಕೋ ಗೊತ್ತಿಲ್ಲ, ಬಟ್ ಭಾಳ ಡುಮ್ಕಿದ್ದು. ನಂಗೆ ಇದು ಸ್ಕೈ ವ್ಯೂ. ಮಸ್ತ್ ಬಿಲ್ಡಿಂಗ್ ಕಾಣತ್ತ ನೋಡ್ರಿ. ಅಯ್ಯಯ್ಯ, ನನ್ನ ಕ್ಯಾಪ್ ಉಲ್ಟಾಗೈತಿ. ಅಲ್ಲಿ ಸೂರ್ಯ ಮುಚ್ಚಾಕೊಂಡ್ಬಿಟ್ಟವ್ರೆ. ಸೂಪರ್. ಈ ಸೆಂಟ್ರಲ್ ಪಾರ್ಕ್ ಒಳಗೆ ತಿರುಗಾಡಕ ಒಂದು ಸೈಕಲ್ಸು ಇರ್ತಾರೆ. ಎಲ್ಲರೂ ಜಾಸ್ತಿ ಜನ ಸೈಕಲ್ ತೊಗೊಂಡು ಹೋಗತ್ತಾರ, ನೋಡಿದ್ರಲ್ಲ ಹಂಗೆ ಸೈಕಲ್ ಒಳಗೆ ಹೋಗ್ತಾರೆ. ಆ್ಯಂಡ್ ಇವು ಹಾರ್ಸ್ ಕಾರ್ಟ್ಸ್ ಅಂತಾರಲ್ಲ, ಏನೋ ಗೊತ್ತಿಲ್ಲ. ಆ ಕಾರ್ಟ್ಸ್ ಗತ್ಲೇನು ಹಿಂಗಿದ್ದು, ಹಾರ್ಸ್ ಕಾರ್ಟ್ಸು ಇದ್ದು, ಇವನ್ ಬೈಸಿಕಲ್ ಅವನು ಇದ್ದು. ಎಷ್ಟೋ ಜನ ಹೋಗ್ತಾರೋದು ನೋಡಿದ್ವಿ. ಆಮೇಲೆ ಒಂದೊಂದು ಈ ಹಾರ್ಸ್ ಕಾರ್ಟ್ ಫುಲ್ ಡೆಕೋರೇಟ್ ಮಾಡಿದ್ರು. ಎಷ್ಟು ಚಂದ ಅಂದ್ರೆ ಈ ಮದ್ವಿಗೆಲ್ಲ ತಗೊಂಡ್ ಹೋಗ್ತಿರ್ತಾರಲ್ಲ ಆ ತರ ಒಂದು ಫ್ಲವರ್ ಇಂದ ಡೆಕೋರೇಟ್ ಆಗಿದ್ದು. ಎಷ್ಟು ಚಂದ ಇದ್ದು. ಓಮೆ, ನಮಗಂತೂ ನಡು ಸಾಕಾಗ್ ಕುಂತಿದ್ವಿ ಒಂದ್ ಕಡೆ ಎಷ್ಟೋತನ. ಸೆಂಟ್ರಲ್ ಪಾರ್ಕ್ ಒಳಗೆ ತಿರುಗಾಡಿದ್ದು ಆಯ್ತು, ಎಲ್ಲ ನೋಡಿದ್ದು ಆಯ್ತು. ಟಾಪ್ ಟು ಎಂಡ್ ಆಲ್ಮೋಸ್ಟ್ ಜಾಸ್ತಿ ತಿರುಗಾಡ್ಬಿಟ್ವಿ. ಈಗ ನೆಕ್ಸ್ಟ್ ಅಲ್ಲಿಂದ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಾಕತ್ತೀವಿ. ಎಲ್ಲಂತಂದ್ರ ಕಾಯ್ದು ನೋಡ್ರಿ ಎಲ್ಲಿ ಹೋಗತ್ತೀವಿ ಅಂತ ಹೇಳಿ. ನೆಕ್ಸ್ಟ್ ನ್ಯೂಯಾರ್ಕ್ ಒಳಗೆ ಎಲ್ಲಿ ನೋಡಿದ್ರು ಬರೇ ಬಿಲ್ಡಿಂಗ್ಸ್. ತಳಗ್ ನೋಡಿದ್ರೆ ಸಬ್ವೇ ಟನಲ್ಸ್ ಇರ್ತೈತೆ ಅಂಡರ್ಗ್ರೌಂಡ್. ಮ್ಯಾಗೆಲ್ಲ ಫುಲ್ ಬಿಲ್ಡಿಂಗ್ಸ್. ಒಂದೊಂದು ಬಿಲ್ಡಿಂಗ್ ಅಂತೂ ಫುಲ್ 1700, 1800, 1900 ಒಳಗಿನ ಬಿಲ್ಡಿಂಗ್ಸ್. ಅಷ್ಟು ಓಲ್ಡ್ ಬಿಲ್ಡಿಂಗ್ಸ್ಗಳು ಅದಾವು. ಒಂದೊಂದಂದ್ರೂ ಫುಲ್ ಕಲ್ಲಿಂದ ಕನ್ಸ್ಟ್ರಕ್ಟ್ ಮಾಡಿದೆಲ್ಲ ಭಾಳ ಹಳೆ ಬಿಲ್ಡಿಂಗ್ಸ್. ಈಗಿನೂ ಎಲ್ಲ ಜಾಸ್ತಿ ಗ್ಲಾಸ್ ಅಂಥವೆಲ್ಲ ಬಿಲ್ಡಿಂಗ್ ಬಂದಾವ. ಈ ಮ್ಯಾನ್ಹ್ಯಾಟನ್ಸ್ ಒಳಗ ಭಾಳ ಓಲ್ಡ್ ಬಿಲ್ಡಿಂಗ್ ಜಾಸ್ತಿ ನಿಮಗೆ ಹಿಂಗೆ ಕಲ್ಲಿಂದ ಮಾಡಿದ ಬಿಲ್ಡಿಂಗ್ ಸಿಗ್ತಾವ. ಇವ ಸೈಕಲ್ ಹೇಳಿದ್ದೆ ನಾನು. ಇದ ಸೈಕಲ್ ತಗೊಂಡು ನೀವು ಸಿಟಿ ಫುಲ್ ತಿರುಗಾಡ್ಬೋದು ಆ್ಯಂಡ್ ಇವನ್ ಸೆಂಟ್ರಲ್ ಪಾರ್ಕು ತಿರುಗಾಡ್ಬೋದು. ಇಲ್ಲಿಂದ ಹಿಂಗೆ ಸೈಕಲ್ ತೊಗೊಂಡು ಹೋಗಿ ಮತ್ತೆ ಇಲ್ಲೇ ತಂದು ಇಟ್ಟು ಹೋಗ್ಬೋದು. ನಾನು ವಿಡಿಯೋ ಶೂಟ್ ಮಾಡೋದ್ರಿಂದ ಅಷ್ಟು ಜಾಸ್ತಿ ನನ್ನ ಮುಖ, ನಾನು ಮಾತಾಡೋದು ಎಲ್ಲ ತೋರ್ಸಕ್ ಆಗತ್ತಿಲ್ಲ. ಆಮೇಲೆ ಜಾಸ್ತಿ ಥಂಡಿನೂ ಐತಿ. ನನಗೆ ನನ್ನ ಮುಖ ಹಿಂಗೆ ಹಿಡಿದು ಮಾತಾಡೋಕ್ಕೂ ಆಗತ್ತಿಲ್ಲ ಜಾಸ್ತಿ. ಯಾವತ್ತು ನೋಡಿದ್ರು ನಾ ಕಂಟಿನ್ಯೂಸ್ ಆಗಿ ನನ್ನ ಮುಖ ಹಿಂಗೆ ಕವರ ಮಾಡಿ ನಾ ಮಾತಾಡೋದು ನಿಮಗೆ ಕೇಳಿಸೋದು ಇಲ್ಲ. ಭಾಳ ಹುಷು ಆಗ್ಬಿಟ್ಟೈತೆ ತಿರುಗಿ ನಡಿಗೆ. ಅದಕ್ಕೆ ಲಂಚ್ ಮಾಡೋಣ ಅಂತ ಹೇಳಿ ನೋಡತ್ತಿದ್ವಿ. ಅವಾಗ ನಂಗಿಲ್ಲ ಇದು ಶ್ರೀ ಹೇಳಿದ್ರ ಇದು ಜಿಮ್ಮಿ ಜಾನ್ಸ್ ರೋಲ್ಸ್ ಭಾರಿ ಮಸ್ತ್ ಇರ್ತಾವ ಅಂತ ಹೇಳಿ ನಾ ಇದು ಚಿಕನ್ ರೋಲ್ ತಗೊಂಡೆ. ಭಾರಿ ಮಸ್ತ್ ಇತ್ತು, ಚಲೋ ಅನ್ನಿಸ್ತ. ನಂಗೆ ಯಾಕೋ ಒಂದು ಸ್ವಲ್ಪ ಶವರ್ಮ ತಿನ್ನಂಗಾಯ್ತು. ಯಾಕಂದ್ರೆ ಒಂದು ಸ್ವಲ್ಪ ಏನದು ಗ್ರಿಲ್ಡ್ ಚಿಕನ್ ಇರುತ್ತೆ. ಹೆಂಗೆ ನಮ್ಮ ಶವರ್ಮ ಒಳಗೆ ಹಿಂಗೆ ಸುಟ್ಟಿರ್ತಾರಲ್ಲ ಚಿಕನ್ ಹಂಗೆ. ಸೊ ಅವ್ರು ಅದನ್ನು ಮಾಡತ್ತಾರ. ಅದು ಬೇಕನ್, ಆ್ಯಕ್ಚುಲಿ ಇದ್ರೊಳಗೆ ಬೇಕನ್ ಲೇಯರು ಹಾಕ್ತಾರೆ. ಬೇಕಂದ್ರೆ ನಾನು ಬೇಕನ್ ಏನು ತೊಗೊಳಿಲ್ಲ. ಬ್ರೆಡ್ ಒಳಗೆ ಟೊಮ್ಯಾಟೊ, ಲೆಟಸ್ ಆ್ಯಂಡ್ ಮಯೋನೀಸ್ ಆ್ಯಂಡ್ ಚಿಕನ್ ಮತ್ತೇನೇನು ಅವೆಲ್ಲ ಹಾಕಿ ಮಾಡ್ತಾರೆ. ಇದು ಚಲೋ ಇತ್ತು, ನೈಸ್ ಟೇಸ್ಟ್. ಇದು ನೋಡ್ಬೋದು, ಇವೆಲ್ಲ ಹೊಸ ಬಿಲ್ಡಿಂಗ್ಸ್. ಇವು ಫುಲ್ ಗ್ಲಾಸಿಂದ ಮಾಡಿದ್ದೆಲ್ಲ ಹೊಸ ಬಿಲ್ಡಿಂಗ್ಸ್. ಹೊಸದಂದ್ರು ಒಂದು 10-20 ವರ್ಷದ ಬಿಲ್ಡಿಂಗ್. ಇವನು ನಂಗೆ ಅಷ್ಟು ಗೊತ್ತಿಲ್ಲ, 10-20 ವರ್ಷ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ರೋಡ್ ಕ್ರಾಸ್ ಮಾಡೋದು ಚಲೋ ಐತಿ. ಯಾಕಂದ್ರೆ ಕಂಪಲ್ಸರಿ ನೀವು ಜಿಬ್ರಾ ಲೈನ್ ಮ್ಯಾಗಿಂದನೇ ಹೋಗ್ಬೇಕು. ಅಂಡ್ ನಮಗೂ ಸಿಗ್ನಲ್ ಇರ್ತೈತಿ. ಅದ ಸಿಗ್ನಲ್ ಟೈಮಿಂಗ್, ನಮ್ಮ ಸಿಗ್ನಲ್ ಟೈಮಿಂಗ್ ಬಂದಾಗ ಹೋಗ್ಬೇಕು. ಇವನ್ ಸೈಕಲ್ ಇದ್ದವ್ರಿಗೂ ಸೈಕಲ್ಗೆ ಅಂತ ಹೇಳಿ ಸಪ್ರೇಟ್ ಲೈನ್ ಇರ್ತೈತಿ. ಅಂಡ್
ರೂಲ್ಸ್ ಎಲ್ಲರೂ ಭಾಳ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾರ. ನಡ್ಕೊಂತ ಹೋಗೋ ಜಿಬ್ರಾ ಲೈನ್ ಮೇಲೆ ಹೋಗೋದು ಆ್ಯಂಡ್ ಎಲ್ಲ ಕಾರ್ಗಳು ಸಿಗ್ನಲ್ ಬಂತಂದ್ರೆ ಅವ್ರು ನಿಂದ್ರಿಸ್ಬಿಡ್ತಾರ. ದಟ್ ವಾಸ್ ಸೂಪರ್, ವೆರಿ ಗುಡ್ ಅಂತ ಹೇಳಿ ಅನ್ನಿಸ್ತು. ಇದ ನೋಡ್ರಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಎಸ್ ಬಜಲ್ ಹನಿಕೋಂಬ್ ಅಂತ ಹೇಳಿ. ಏನಪ್ಪಾ ಇದ್ರದ್ದು ಸ್ಪೆಷಾಲಿಟಿ ಅಂತಂದ್ರೆ ಈ ಬಿಲ್ಡಿಂಗ್ ನ ಫುಲ್ ಹಿಂಗ ಟಿಶ್ಯೂ ಇರ್ತಾವ, ನಮ್ಮ ಬಾಡಿ ಒಳಗೆ ಟಿಶ್ಯೂ ಇರ್ತಾವಲ್ಲ ಆ ಶೇಪ್, ಹೆಕ್ಸಾಗನಲ್ ಶೇಪ್ ಆರ್ ಹನಿಕೋಂಬ್ ಅಂತನೂ ಹೇಳ್ತಾರ. ಜೇನುಗೂಡ್ದು ಮನಿ ಏನು ಕಟ್ಸಿರ್ತೈತಲ್ಲ ಅದು ಫುಲ್ ಹಿಂಗೆ ಹನಿಕೋಂಬ್, ಅದು ಗೂಡ್ ನಂಗೆ ಕಾಣಿಸ್ತೈತಿದ ಅಂತ ಹೇಳ್ತಾರ. ಅದು ಕಾಪರ್ ಮೆಟಲ್ ಹೊರಗಿಂದಿದು ಐತಿ. ನೈಟ್ ಟೈಮ್ ಅಂತೂ ಲೈಟಿಂಗ್ ಒಳಗೆ ಭಾಳ ಚಲೋ ಕಾಣಿಸ್ತೈತಿ. ಆ್ಯಂಡ್ ಅದ್ರ ಸ್ಟ್ರಕ್ಚರು ಹೆಂಗೈತಂದ್ರೆ ಫುಲ್ ಹಿಂಗೆ ಹೆಕ್ಸಾಗೋನಲ್ ವೇ ಒಳಗೆ ಹಿಂಗೆ ಇಟ್ಕೊಂತ ಹೋಗ್ಯಾರ, ಕನ್ಸ್ಟ್ರಕ್ಟ್ ಮಾಡ್ಕೊಂತ ಹೋಗ್ಯಾರ, ವಿಚ್ ಈಸ್ ಒನ್ ಆಫ್ ದಿ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಭಾಳ ಜನ ಬರ್ತಾರೆ ಟೂರಿಸ್ಟ್ ಅಟ್ರಾಕ್ಷನ್ ಫೋಟೋಸ್ ತಕ್ಕೊಳಕ. ಲೈಟಿಂಗ್ ಚಲೋ ಬರ್ತೈತಿ. ನೈಟ್ ಟೈಮ್ ಫುಲ್ ಕಾಪರ್ ಮೆಟಲ್ ಲೈನಿಂಗ್ ಇರ್ತೈತಿ. ಸೂಪರ್ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಈಗ ಕ್ರಿಸ್ಮಸ್ ಅಲ್ಲ, ಕ್ರಿಸ್ಮಸ್ಸಿಗೆ ಅಂತ ಹೇಳಿ ಫುಲ್ ಎಲ್ಲ ಕಡೆ ಲೈಟಿಂಗ್ ಮಾಡ್ಯಾರ. ಕ್ರಿಸ್ಮಸ್ ಸೆಲೆಬ್ರೇಷನ್. ಈವನ್ ಅದ್ರ ಅಪೋಸಿಟ್ ಒಂದು ದೊಡ್ಡ ಮಾಲ್ ಐತಿ, ಫುಲ್ ಬ್ರ್ಯಾಂಡೆಡ್ ಮಾಲ್. ಅದು ಮಾಲಿಗೂ ಅಂತ ಹೇಳಿ ಬರ್ತಾರ. ಇಟ್ ವಾಸ್ ಸೂಪರ್. ನೋಡ್ಬೋದು ನೀವು ಅದ್ರೊಳಗೆ ಕಾಪರ್, ಆಮೇಲೆ ಲೈಟಿಂಗ್ಸ್ ಆ್ಯಂಡ್ ಈವನ್ ಅದ್ರ ವೆಸಲ್ ಒಳಗೂ ಹೋಗ್ಬೋದು. ಒಳಗೆ ಹೋಗಕ್ಕೆ ಟಿಕೆಟ್ ಐತಿ. ಟಿಕೆಟ್ ತೊಗೊಂಡು ಒಳಗೆ ಹೋಗಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಬರ್ಬೋದು. ಎಸ್ ಗೈಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗತ್ತವ ಅಂತ ಅನ್ಕೊತೀನಿ. ನಂಗೆ ಇನ್ನೂ ಅಷ್ಟು ಗೊತ್ತಿಲ್ಲ ವಿಡಿಯೋಸ್ ಮಾಡುವಾಗ ನಾನು ಮುಂದೆ ನಿಂತು ಹೆಂಗೆ ಮಾತಾಡಬೇಕು ಏನು ಅಂತ ಹೇಳಿ. ಪಬ್ಲಿಕ್ ಒಳಗೂ ನನಗೆ ಶೂಟ್ ಮಾಡೋಕೆ ಒಂದು ಸ್ವಲ್ಪ ಭಾಳ ಹೆಸಿಟೇಷನ್ನು ಅದು ಎಲ್ಲ ಆಗತೈತಿ. ನಾ ಎಲ್ಲರೂ ಹೋಗ್ಬಿಟ್ಟು ಹಿಂಗೆ ವಿಡಿಯೋ ಇಟ್ಕೊಂಡು ಮಾತಾಡಕತ್ರೆ ಎಲ್ಲರೂ ನನ್ನ ನೋಡಾಕತ್ತಾರ ಅಂಥೇಳಿ ನನಗೆ ಭಾಳ ಒಂಥರ ಫೀಲ್ ಆಗುತ್ತೆ. ಅದಕ್ಕೆ ನಾ ಜಾಸ್ತಿ ಪಬ್ಲಿಕ್ ಒಳಗೆ ಮಾತಾಡಿ ವಿಡಿಯೋಸ್ ಮಾಡೋಕೆ ಅಂಜಾತೀನಿ. ಬಟ್ ಸೂನ್ ಐ ವಿಲ್ ಲರ್ನ್ ಎವ್ರಿಥಿಂಗ್. ಮೋಸ್ಟ್ಲಿ ನಿಮಗೆ ಇನ್ನೂ ಜಾಸ್ತಿ ಇಷ್ಟ ಆಗುವಂಗೆ ವಿಡಿಯೋಸ್ ಮಾಡ್ತೀನಿ. ಈಗೂ ಇಷ್ಟ ಆಗತ್ತಾವ ಅಂತ ಅನ್ಕೋತೀನಿ. ಓಕೆ, ಕಲಿತೀನಿ ರೀ, ಜಲ್ದಿ ಕಲಿತೀನಿ ಆ್ಯಂಡ್ ಜಲ್ದಿ ವಿಡಿಯೋಸ್ ಎಲ್ಲ ಥರ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ಫುಲಿ ನಿಮಗೆ ನಮ್ಮ ನ್ಯೂಯಾರ್ಕ್ ವೀಡಿಯೋಸು ಇಷ್ಟ ಆಗತ್ತಾವ ಅಂತ ಹೇಳ್ಕೊತೀನಿ. ವಜಲ್ ನೋಡ್ದಾದ್ಮೇಲೆ ಹೊರಗೆ ಭಾಳ ಥಂಡಿ ಐತಿ, ಈವ್ನಿಂಗ್ ಟೈಮ್ ಆಗ್ಯದ ಅಂತ ಹೇಳಿ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ. ನಾನು ಯೂಶ್ವಲಿ ಕಾಫಿ ಟೀ ಪರ್ಸನ್ನೇ ಅಲ್ಲ, ನಂಗೆ ಕಾಫಿ ಅಂದರೆ ಇಷ್ಟನೇ ಇಲ್ಲ, ನಾನು ಕಾಫಿ ಕುಡಿಯೋಂಗಿಲ್ಲ. ಬಟ್ ನನ್ನ ಹಸ್ಬೆಂಡಿಗೆ ಕಾಫಿ ಭಾಳ ಕುಡಿತಾರೆ, ಅವ್ರಿಗೆ ಭಾಳ ಇಷ್ಟ ಕಾಫಿ ಕುಡಿಯೋದು. ಆ್ಯಂಡ್ ಈ ಕೋಲ್ಡ್ ವೆದರ್ ಒಳಗೆ ಒಂದು ಸ್ವಲ್ಪ ಬೆಚ್ಚಗಾಗ ಕಾಫಿ ಟೀ ಬೇಕಲ್ಲ. ಆಮೇಲೆ ಅಲ್ಲಿಂದ ಹನಿವೇಸಲ್ಲಿಂದ ಅದ್ರ ಮುಂದೆ ಮಾಲ್ ಇತ್ತಲ್ಲ, ಮಾಲ್ ಒಳಗೆ ಬಂದ್ವಿ. ಆ ಮಾಲ್ ಏನು ಡೆಕೋರೇಷನ್ ಮಾಡಿದ್ರಪ್ಪ, ಲೈಟ್ಸ್ ಹೆಂಗೆ ಹಾಕಿದ್ರ ಅಂದ್ರೆ ಬ್ರೈಡ್ ಹೆಂಗೆ ರೆಡಿ ಆಗ್ತಾರಲ್ಲ ಹಂಗೆ ಏನೋ ಮದ್ವೆ ಐತಿ ಇದ್ದ ದುಲ್ಹನ್ ಅನ್ನೋರಂಗೆ ಫುಲ್ ಲೈಟ್ಸ್, ಕ್ರಿಸ್ಮಸ್ ಲೈಟ್ಸ್, ಕ್ರಿಸ್ಮಸ್ ಡೆಕೋರೇ ಎಲ್ಲ ಮಾಡಿದ್ರು. ಭಾಳ ಚಲೋ ಅನ್ಸೈತಿ. ಕ್ರಿಸ್ಮಸ್ ಟ್ರೀನು ಎಲ್ಲ ಹಿಂಗೆ ಮ್ಯಾಗ್ ನೇತಾಕ್ ಹ್ಯಾಂಗಿಂಗ್ ಇದ್ದು. ಅಬ್ಬಾ, ಫುಲ್ ಬ್ರ್ಯಾಂಡೆಡ್ ಶಾಪ್, ಬಲ್ಗೇರಿ, ಡಿಯೋರ್, LP ಅವೆಲ್ಲ ಇದು. ನಾವು ಒಳಗೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಒಳಗೆ ಹೋಗುವಂಗೆ ಅಷ್ಟು ಜಲ್ದಿ ಆಗಲಿ ಅಂತ ಅನ್ಕೋತೀನಿ. ಈ ಮಾಲ್ ಒಳಗೆ ಯಾಕರೆ ಬಂದಪ್ಪ ಅಂತ ಅನ್ಸಾಗತೈತಿ. ಇಷ್ಟು ದೊಡ್ಡ ಬ್ರ್ಯಾಂಡು ಒಳಗೆ ಹೋಗಕ್ಕೂ ನನಗೆ ಆಗಂಗಿಲ್ಲ ಯಪ್ಪ. ಬಟ್ ನಾ ಹಿಂಗೆ ಟ್ರಿಪ್ಪಿಗೆಲ್ಲ ಬಂದಾಗ ಜಾಸ್ತಿ ಶಾಪಿಂಗ್ ಮಾಡೋಕೆ ಹೋಗಂಗಿಲ್ಲ. ಟ್ರಿಪ್ಪಿಗೆ ಬಂದಾಗ ಟ್ರಿಪ್ಪೇ ಮಾಡಬೇಕು ಜಾಸ್ತಿ ಅಂತ ಅನಿಸ್ತಿರ್ತೈತಿ. ಓ ಮೈ ಗಾಡ್, ಇದು ನೋಡ್ರಿ, ಒಳಗೆ ನೋಡ್ರಿ, ಇಲ್ಲಿ ಎಷ್ಟು ಲೈಟಿಂಗ್ ಮಾಡ್ಯಾರ ಅಂದ್ರೆ ಗಾಡ್, ನೈಸ್ ಫೋಟೋಸ್ ಬರ್ತಾವಂತ ಹೇಳಿ ಒಂದು ಸ್ವಲ್ಪ ಫೋಟೋ ಶೂಟ್ಸು ಎಲ್ಲ ಮಾಡ್ಕೊಂಡು ಹೊರಗೆ ಬಂದ್ವಿ. ಆ್ಯಂಡ್ ಅಲ್ಲೇ ಬಾಜುನ ಒಂದು ಸಬ್ವೇ ಸ್ಟೇಷನ್ ಐತಿ, ಅಲ್ಲಿ ಹೋಗತ್ತಿದ್ವಿ. ಬಟ್ ಈ ಸಬ್ವೇ ನೋಡ್ರಿ, ಇದು ಎಷ್ಟು ದೊಡ್ಡ ಎಕ್ಸ್ಕಲೇಟರ್ ಐತಂದ್ರೆ ನಾ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಎಕ್ಸ್ಕಲೇಟರ್ ನೋಡಿದೆ. ಆ್ಯಂಡ್ ಅದು ಡೈರೆಕ್ಟ್ ಸ್ಟೀಪ್, ಫುಲ್ ಹಿಂಗೆ ಡೀಪ್ ಡೌನ್ ಐತಿ, ಸ್ಟೀಪ್ ಐತಿ ಅಂತ ಅನ್ನಿಸ್ತು. ಫುಲ್ ಅಂಜಿಕೆನೂ ಬರತ್ತಿತ್ತು, ನಮ್ಮ ಬಾಡಿ ಫುಲ್ ಮುಂದೆ ಲೀನ್ ಡೌನ್ ಆಗತ್ತಿತ್ತು. ನಾವು ಹಿಂಗೆ ಹಿಡ್ಕೋಬೇಕಾಗತ್ತಿತ್ತು. ಫೋನ್ ಪಕ್ಕಾ ಇರ್ಬೇಕು ಇಲ್ಲಿ ನ್ಯೂಯಾರ್ಕ್ ಒಳಗೆ. ಸ್ವಲ್ಪ ನ್ಯೂಯಾರ್ಕಿಗೆ ಬಂದಾಗ ನಿಮ್ಮ ಫೋನ್ ಬ್ಯಾಟ್ರಿ ಫುಲ್ ಮಾಡ್ಕೊಂಬರ್ರಿ. ಯಾಕಂದ್ರೆ ಎಲ್ಲ ಕಡೆ ತಿರುಗಾಡಕ ಸಿಟಿ ಮ್ಯಾಪರ್ ಬೇಕೇ ಬೇಕು. ಸಿಟಿ ಮ್ಯಾಪರ್ ಇಲ್ಲಾಂದ್ರೆ ನಮಗೆ ತಿರುಗಾಡಕ್ಕೆ ಭಾಳ ಕಷ್ಟ ಆಗತ್ತೈತಿ. ಎಲ್ಲಿ ಹೋಗ್ಬೇಕು, ಹೆಂಗೆ ಹೋಗ್ಬೇಕು, ಯಾವ ಕಡೆ ಹೋದ್ರೆ ಯಾವ ಸಬ್ವೇ ಸ್ಟೇಷನ್ ಬರ್ತೈತಿ ಏನು ಒಂದು ಗೊತ್ತಾಗತ್ತಿರ್ಲಿಲ್ಲ. ಅಲ್ಲಿಂದ ವೆಸಲಿಂದ ನಾವು ಡೈರೆಕ್ಟ್ ಸಬ್ವೇ ಸ್ಟೇಷನ್ಗೆ ಹೋಗಿ ಸಬ್ವೇ ಹಿಡ್ಕೊಂಡು ಬ್ರೂಕ್ಲಿನ್ ಬ್ರಿಡ್ಜಿಗೆ ಬಂದ್ವಿ. ಬ್ರೂಕ್ಲಿನ್ ಬ್ರಿಡ್ಜ್ ಹತ್ರನೇ ನಮ್ಮ ಹೋಟೆಲ್ ಐತಿ. ಸೊ ಆರಾಮ್ಸೆ ನಡ್ಕೊಂತ ಹೋಗ್ಬೋದು. ಲಾಸ್ಟ್ ನಮ್ಮ ಸ್ಪಾಟ್ ಬ್ರೂಕ್ಲಿನ್ ಬ್ರಿಡ್ಜ್ ಇತ್ತು. ನಾವು ಬ್ರೂಕ್ಲಿನ್ ಬ್ರಿಡ್ಜ್ ಆಲ್ಮೋಸ್ಟ್ ಒಂದು 3:30 ಹಂಗೆ ಬಂದ್ವಿ.
ಎಷ್ಟು ಗದ್ಲಿತ್ತಂದ್ರೆ ಓ ಮೈ ಗಾಡ್. ಕ್ರಿಸ್ಮಸ್ ದಿನ ಬ್ರುಕ್ಲಿನ್ ಬ್ರಿಡ್ಜ್, ಆ ಬ್ರುಕ್ಲಿನ್ ಬ್ರಿಡ್ಜಿಗೆ ಬಂದ್ವಿ, ತಿರುಪತಿ ದರ್ಶನಕ್ಕೆ ಬಂದಿವಿ, ಒಂದು ಗೊತ್ತಾಗತ್ತಿಲ್ಲ ಅಷ್ಟು ಗದ್ಲ ಇತ್ತು. ಲಿಟ್ರಲಿ ಹೆಂಗಂತಂದ್ರ ಗದ್ದಲ್ನಾಗ ನಿತ್ತು ಮುಂದ್ ಹೋಗೋಷ್ನಾಗ ಮುಂದ್ ದೇವ್ರ ಸಿಗ್ತಾನ ಕೈ ಮುಗಿದ್ ಬರ್ಬೇಕನ್ನಂಗಿತ್ತು, ಅಷ್ಟು ಗದ್ಲ. ಇಲ್ಲೋ ಗೊತ್ತಿಲ್ಲ, ಕರೆಕ್ಟ್ ಸನ್ಸೆಟ್ ಟೈಮ್ಗೆ ಬಂದೀವಿ. ಬಟ್ ಸನ್ಸೆಟ್ಟು ಇನ್ನೂ 1 hour ಮೇಲಿದೆ ಅನ್ಕೊಂತೀನಿ. ಯಾಕಂದ್ರೆ ಸನ್ಸೆಟ್ ಆಲ್ಮೋಸ್ಟ್ ನಮಗೆ ಇಲ್ಲಿ 4:30 ಹಂಗೆ ಆಗುತ್ತೆ. ಈಗ ನಾವು 3:30 ಆಗೈತಿ, ಈಗ ಬಂದೀವಿ. ಬಟ್ ಐ ಕಾಂಟ್ ರಿಯಲಿ ಶೋ ಯು ಎನಿಥಿಂಗ್. ಫುಲ್ಲಿ ಕ್ರೌಡೆಡ್ ಅಲ್ಲ, ಹೆಂಗೆ ಫೋಟೋ ತಗೋತೀವಿ ಅಲ್ಲಿ. ಕಿಲೋಮೀಟರ್ ಐತಿ, 1/2 ಕಿಲೋಮೀಟರ್ ನಡ್ಕೊಂತ ಹೋಗಿ ಬ್ರಿಡ್ಜ್ ಹತ್ರ ಹೋಗಿ ಫೋಟೋ ತಕೊಳಕ ನಮಗೇನಿಲ್ಲ ಅಂದ್ರು ಒಂದು 1.5-2 hours ತಗೊಂತು ಬ್ರಿಡ್ಜ್ ಒಳಗೆ ಹೋಗಾಕ. ಮತ್ತು ಹಳ್ಳಿ ಬರಾಕು ಅಷ್ಟ ಇದು ಆಯ್ತು. ಯಪ್ಪ ಯಾಕರೆ ಬಂದ್ವಿ, ನಾಳೆ ಮುಂಜಾನೆ ಬರೋಣ ತಗೋಪ್ಪ ಅಂತ ಅನ್ಸಾಕತ್ತಿತ್ತು. ಬಟ್ ಸ್ಟಿಲ್ ಇಲ್ಲಿ ತನ ಬಂದೀವಿ, ನೋಡುನು ಅಂತ ಹೇಳಿ ಹೋಗಬೇಕಂತೇಳಿ ಹೋದ್ವಿ. ನೋಡ್ರಿ ಅದು ಎಷ್ಟು ಗದ್ಲ ಐತಂತ ಹೇಳಿ, ಅಷ್ಟು ಯಾರೂ ಸರಿವಲ್ಲಾಗಿದ್ರು. ಅಮ್ಮ ಭಾಳ ಕೆಟ್ಟ ಗದ್ಲ ಇತ್ತು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನಿಸ್ತು. ಆ ಬ್ರಿಡ್ಜ್ ಮೇಲೆ ಒಂದು 4 ತಾಸು ನಿಂತೀವಿ ನಾವು, ಬರೀ ಲೈನ್ ಒಳಗೆ 4 ತಾಸು ನಿಂತೀವಿ. ಅದ ಬ್ರಿಡ್ಜ್. ಸನ್ಸೆಟ್ ವ್ಯೂ ಭಾರಿ ಮಸ್ತ್ ಇತ್ತು ಬ್ರಿಡ್ಜಿಂದ ನೋಡಾಕ. ಕರೆಕ್ಟ್ ಟೈಮಿಗೆ ಹೋಗಿವಿ, 3:30ಗೆ ಬಂದೀವಿ. ಸನ್ಸೆಟ್ ಸಿಗುತ್ತೋ ಇಲ್ಲ ಅಂತ ಅನ್ಕೊಳತ್ತಿದ್ದೆ, ಬಟ್ ಲೈನ್ ಒಳಗೆ ನಿಂತು ಅಲ್ಲಿ 4:35 ಸನ್ಸೆಟ್ ಆದ್ಮೇಲೆ ಏನು ಕತ್ಲ ಆಗುತ್ತನ ನಾವು ಲೈನ್ ಒಳಗೆ ಇದ್ವಿ. ನಿತ್ತು ಆಲ್ರೆಡಿ ಇವತ್ತು ಸೆಂಟ್ರಲ್ ಪಾರ್ಕ್ ಎಲ್ಲ ಫುಲ್ ತಿರ್ಗಾಡಿದ್ವಿ, ಕಾಲು ನೋಸಾತಿದ್ದು. ಬ್ರುಕ್ಲಿನ್ ಬ್ರಿಡ್ಜ್ ಮೇಲೂ ನಿತ್ತು ನಮ್ದು ಅರ್ಧ ಸ್ಟ್ಯಾಮಿನಾ ಇನ್ನು ಫುಲ್ ಸತ್ತೋಗ್ಬಿಟ್ಟಿದ್ವಿ. ಕಾಲ್ ಭಾಳ ಕೆಟ್ಟ ನೋಸಾಕತ್ತಿತ್ತು. ಓ ಮೈ ಗಾಡ್, ನನ್ನ ಬರ್ಡೇ ಈ ನೈಟ್ ಏನೋ ಸೆಲೆಬ್ರೇಷನ್ ಮಾಡ್ಕೊಂಡು ಚಲೋ ಡಿನ್ನರ್ಗೆ ಹೋಗುನು ಅಂತ ಅನ್ಕೊಂಡಿದ್ವಿ. ಬಟ್ ಕಾಲ್ ಸಖತ್ ನೋವು ಸಾತಿದ್ದು. ರೂಮಿಗೆ ಹೋಗಿ ಮಕ್ಕಳು ಅಂತ ಅನ್ಸ್ಬಿಡಾಕತ್ತಿತ್ತು. ಯಪ್ಪ. Yes guys, this was our last spot of the day 2. ನಿಮಗೆ ಹೋಪ್ಫುಲಿ ನಮ್ಮ ವಿಡಿಯೋಸ್ ಇಷ್ಟ ಆಗತ್ತಾವ ಅಂತ ಅನ್ಕೊತೀನಿ. ಇಷ್ಟ ಆಗತ್ತಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಇದಕ್ಕೆ ಚಲೋ ನಾನು ವಿಡಿಯೋಸ್ ತರಕ್ಕೆ ಟ್ರೈ ಮಾಡ್ತೀನಿ. ನಾನು ಮುಂದೆ ನಿಂತು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಸ್ವಲ್ಪ ನನ್ನಲ್ಲಿ ಒಂದು ಸ್ವಲ್ಪ ಹೆಸಿಟೇಷನ್ ಬಿಟ್ಟು ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಭಾಳ ಕಷ್ಟ ಆಗತ್ತೈತಿ. ಎಲ್ಲರೂ ನನ್ನ ನೋಡೋ ನನಗೊಂಥರ ಅನಿಸ್ತಿರ್ತೈತಿ. ಬಟ್ ಸ್ಟಿಲ್ ಐಲ್ ಇಂಪ್ರೂವ್ ಮೈ ಸೆಲ್ಫ್. ನಾನು ಚಲೋ ವಿಡಿಯೋಸ್, ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಹಾಕ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹೇಳ್ತಾ ನಿಮ್ಗೆ ಇಷ್ಟ ಆಗತ್ತೋ ಅಂತ ಅನ್ಕೊಂತೀವಿ. ಇವತ್ತಿನ ಬ್ರುಕ್ಲಿನ್ ಬ್ರಿಡ್ಜ್, ಈಗ ನಾ ಬ್ರುಕ್ಲಿನ್ ಬ್ರಿಡ್ಜ್ ಮೇಲೆ ಅದೇವಿ. ಈಗ ನಾ ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಎಲ್ಲ ನಾವು ಫೋಟೋ ವಿಡಿಯೋಸ್ ಇಲ್ಲಿಂದ ತೊಗೊಂಡ್ವಿ. ಈಗ ನೆಕ್ಸ್ಟ್ ನಾವು ಮನೆಗೆ ಹೋಗಿ ಮುಟ್ಟುಟ್ನಾಗೆ ಸಾಕಾಗಿ ಹೋಗ್ತೈತಿ. ಫುಲ್ ಥಂಡಿ ಆಗತ್ತಿತ್ತು. ಈವ್ನಿಂಗ್ ಆದಂಗೆ ಇನ್ನೂ ಜಾಸ್ತಿ ಥಂಡಿ ಆಗೋಯ್ತು. ಆ್ಯಂಡ್ ಈ ಬ್ರಿಡ್ಜ್ ದಾಟಾಕ ನಮಗೆ ಇನ್ನೊಂದು 2 hours ಹತ್ತತ್ತ. ಅಲ್ಲಿಂದ ನಮಗೆ ಅಲ್ಲಿ ನಿಂದ್ರಾಕಂದ್ರೂ ಆಗಂಗಿಲ್ಲ, ಯಾವಾಗ ರೂಮಿಗೆ ಹೋಗ್ತೀವಿ ಅಂತ ಅನ್ಸಾತೈತಿ. ಸೊ ಯಾ, I'll take a leave now. Wait for my next video of New York. See you. Bye. ಡಿನ್ನರ್ಗಂತ ಹೇಳಿ ನಮ್ಮ ಕಾಟಿ ರೋಲ್ ತಿನ್ನಕ್ಕೆ ಬಂದು. ನಮ್ಮ ಹೋಟೆಲ್ ಬಾಜುನೇ ಐತಿ ಕಾಟಿ ರೋಲು. ಮಸ್ತ್ ಇತ್ತು. ಬಟ್ ಅಫ್ಕೋರ್ಸ್ ನಮಗೆ ಏನು ಟೇಸ್ಟ್ ಸಿಗಂಗಿಲ್ಲ. ಬಟ್ ಇದ್ದಿದ್ದು ಚಲೋ ಇತ್ತು, ಮಸ್ತ್ ಇತ್ತು ರೋಲ್ಸು.